ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಟೈಲರಿಂಗ್ ವೃತ್ತಿ ಕೂಡ ಆಧಾರವಾಗುತ್ತೆ. ಟೈಲರಿಂಗ್ ತರಬೇತಿಯನ್ನು ಪಡೆದಂತಹ ಮಹಿಳೆಯರು ತಮ್ಮ ಬದುಕನ್ನು ತಾವೇ ಕಟ್ಕೊಳ್ತಾರೆ. ಟೈಲರಿಂಗ್ ತರಬೇತಿಯನ್ನು ಪಡೆದಿರ್ತಕ್ಕಂತಹ ಕೆಲವು ಮಹಿಳೆಯರು ತಾವೇ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ತೆರೆದು ಸಾವಿರಾರು ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ನೀಡಿ ಅವರ ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಸುಮಾರು 35 ವರ್ಷಗಳಿಂದ ಟೈಲರಿಂಗ್ ತರಬೇತಿಯನ್ನು ನೀಡಿ ಸಾವಿರಾರು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಟ್ಟಿರುವ ಟೈಲರಿಂಗ್ ಶಿಕ್ಷಕಿಯೊಬ್ಬರ ಸಾಧನೆಯ ಬಗ್ಗೆ. ಸ್ನೇಹಿತರೆ, ಶನಿವಾರ ಸಂತೆ ಪಟ್ಟಣದಲ್ಲಿ ಕಳೆದ 18 ವರ್ಷಗಳಿಂದ ಟೈಲರಿಂಗ್ ತರಬೇತಿಯನ್ನು ನೀಡ್ತಾ ಇರತಕ್ಕಂತಹ ಶಿಕ್ಷಕಿಯ ಹೆಸರು ತಹಶೀನ್ ತಾಜ್ ಅಂತ. ಹಾಸನ ಮೂಲದವರಾದ ತಹಶೀನ್ ತಾಜ್ ಅವರು ತಮ್ಮ 15ನೇ ವಯಸ್ಸಿನಲ್ಲಿರುವಾಗಲೇ ಟೈಲರಿಂಗ್ ತರಬೇತಿಯನ್ನು ಪಡೀತಾರೆ. ನಂತರದಲ್ಲೇ ತಾವೇ ತರಬೇತಿ ಶಿಕ್ಷಕಿ ಆಗ್ತಾರೆ. ಅವರನ್ನು ಶನಿವಾರ ಸಂತೆಗೆ ವಿವಾಹ ಮಾಡಿಕೊಡಲಾಗುತ್ತೆ. ಇಲ್ಲಿ ಅವರು ಸ್ವಲ್ಪ ವರ್ಷ ಟೈಲರಿಂಗ್ ವೃತ್ತಿಗೆ ವಿರಾಮವನ್ನು ನೀಡಿ ತದನಂತರದಲ್ಲಿ ಮತ್ತೆ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ತೆರೀತಾರೆ. ತಹಶೀನ್ ತಾಜ್ ಕಳೆದ 18 ವರ್ಷಗಳಿಂದ ತಾಜ್ ಫ್ಯಾಷನ್ ಡಿಸೈನ್ ಇನ್ಸ್ಟಿಟ್ಯೂಟ್ ಆಫ್ ಬೋಟಿಕ್ ಅನ್ನುವಂತಹ ಹೆಸರಿನಲ್ಲಿ ಟೈಲರಿಂಗ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ 6 ತಿಂಗಳ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾರೆ. ಒಂದೊಂದು ಬ್ಯಾಚ್ನಲ್ಲಿ 10ರಿಂದ 15 ಹೆಣ್ಣು ಮಕ್ಕಳು ಟೈಲರಿಂಗನ್ನು ಕಲಿತಾ ಇದ್ದಾರೆ. ಇಲ್ಲಿಯವರೆಗೆ 2000ಕ್ಕಿಂತ ಹೆಚ್ಚಿನ ಮಹಿಳೆಯರು ಇವರ ಸಂಸ್ಥೆಯಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ತರಬೇತಿಯನ್ನು ಪಡೆದ ಬಹಳಷ್ಟು ಮಹಿಳೆಯರು ತಮ್ಮ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಮಹಿಳೆಯರು ತಾವೇ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ತೆರೆದಿದ್ದಾರೆ. ಹಾಗೆಯೇ ಮತ್ತೆ ಕೆಲವು ಮಹಿಳೆಯರು ಗೌರ್ಮೆಂಟ್ಸ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾಜ್ ಅವರ ಟೈಲರಿಂಗ್ ತರಬೇತಿ ಸಂಸ್ಥೆಯಲ್ಲಿ ಟೈಲರಿಂಗ್, ಎಂಬ್ರಾಯ್ಡರಿಂಗ್, ಕ್ಲಾತ್ ಪ್ರಿಂಟ್, ಸ್ಯಾರಿ ವರ್ಕ್ ಇನ್ನೂ ಮುಂತಾದ ಡಿಸೈನಿಂಗ್ ತರಬೇತಿಯನ್ನು ನೀಡಲಾಗತ್ತೆ. ತಾಜ್ ಅವರೊಬ್ಬರೇ ಈ ಎಲ್ಲ ತರಬೇತಿಯನ್ನು ನೀಡ್ತಾರೆ. ತಾಜ್ ಅವರ ಸಾಧನೆಯನ್ನು ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ನೀಡಿ ತಾಜ್ ಅವರನ್ನು ಗೌರವಿಸಿದ್ದಾರೆ. ಸ್ನೇಹಿತರೆ, ತಾಜ್ ಅವರು ಕೌಟುಂಬಿಕ ಜೀವನದಲ್ಲಿ ನೋವನ್ನು ನುಂಗಿದ ಸ್ವಾಭಿಮಾನಿ ಮಹಿಳೆಯಾಗಿದ್ದು ಈಗ ಇವರು ನೊಂದ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಫ್ರೆಂಡ್ಸ್, ನಾವೀಗ ತಾಜ್ ಅವರ ಟೈಲರಿಂಗ್ ತರಬೇತಿ ಕೇಂದ್ರಕ್ಕೆ ಹೋಗೋಣ. ಹಾಗೆಯೇ ಅವರ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಶಿಷ್ಯಂದಿರು ಈಗ ಹೇಗೆ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ತಾಜ್ ಅವರನ್ನು ಮಾತಾಡ್ಸೋಣ. ಏನಂತೀರಾ?
ಹೊಲಿಗೆ ಹಾಕ್ಬಿಟ್ಟು ಇಲ್ಲಿ ಮಡಿಸ್ತೀರಲ್ಲ, ಆಗ ಮಡಿಸುವಾಗ ಹಿಂಗೆ ಇಟ್ಕೊಂಡು ಹೊಲಿಗೆ ಹಾಕಿ, ಆಗ ಈ ದಾರ ಮೇಲೆ ಬಂದಿರುತ್ತೆ, ಇದು ಒಳಗೆ ಹೆಮ್ಮಿಂಗೆ ಹೋಗುತ್ತೆ, ಆಗ ದಾರ ಮೇಲೆ ಬರುತ್ತೆ. ನೀವು ಸೀರೆ ಮಾಡುವಾಗಲೇ ಕೊಡಬೇಕು, ಇನ್ನೂ ಈಸಿ ಇದೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ. ಯಾವ ಊರು ನಿಮ್ಮದು? ನಮ್ಮದು ಚಿನ್ನಹಳ್ಳಿ. ಚಿನ್ನಹಳ್ಳಿ. ನೀವು ಇಲ್ಲಿಗೆ ಟ್ರೈನಿಂಗ್ ತೊಗೊಂಡಿದ್ದೀರಾ ನೀವು ಮೇಡಮ್ ಹತ್ರ? ಹೌದು, ನನಗೆ ಟೈಲರಿಂಗ್ ಕಲಿಯೋದು ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ತಾಜ್ ಮೇಡಮ್ ಇದ್ದಾರೆ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರು. ನಾನು ಲಾಸ್ಟ್ ಇಯರ್ ಜೂನಲ್ಲಿ ಬಂದು ಜಾಯ್ನ್ ಆಗಿದ್ದು. ಎಲ್ಲ ರೀತಿ ಕಲ್ತಿದ್ದೀನಿ, ಸ್ಟಾರ್ಟಿಂಗಿಂದ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಮಕ್ಕಳು ಡ್ರೆಸ್ಸಸ್ಸು, ಫ್ರಾಕು, ಚೂಡಿದಾರ, ಬ್ಲೌಸು ಎಲ್ಲ ರೀತಿಯೂ ಕಲ್ತ್ಕೊಂಡಿದ್ದೀನಿ. ನನ್ನ ಮಗಳಿಗೆ ನಾನು ಹೊಲಿದ್ಬಿಟ್ಟೆಲ್ಲ ಹಾಕ್ತಾಯಿದ್ದೆ, ತುಂಬ ಚೆನ್ನಾಗಿತ್ತು. ಇವಾಗ ನಾನು ಕೂಡ ಹೊಲಿದ್ಬಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಮೇಡಮ್ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಯಾವುದೇ ರೀತಿ ಇದು ಮಾಡಿಲ್ಲ, ಕ್ಯಾಶುವಲಾಗಿ ತಮಾಷೆ ಮಾಡಿಕೊಂಡೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವ್ರು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಶ್ಮಿ ಅಂತ. ನೀವು ಇಲ್ಲೇ ಟ್ರೈನಿಂಗ್ ಪಡ್ಕೊಂಡಿದ್ದೀರಾ? ಹೌದು ಸರ್. ಎಷ್ಟು ವರ್ಷ ಪಡ್ಕೊಂಡಿದ್ದೀರಿ ಟ್ರೈನಿಂಗ್? ನಾನು 12 ವರ್ಷ ಆಗ್ತಾ ಬಂತು. ಆಮೇಲೆ ನೀವೇನು ಮಾಡಿದ್ರಿ? ಆಮೇಲೆ ಟ್ರೈನ್ ಪಡ್ಕೊಂಡ್ಮೇಲೆ ಟ್ರೈನಿಂಗ್ ಪಡ್ಕೊಂಡ್ಮೇಲೆ ಸ್ವಲ್ಪ 1-2-3 ವರ್ಷ ಮನೆಯಲ್ಲೇ ಹೊಲಿಕೆ ಆಗಿ, ಆಮೇಲೆ ಮದುವೆ ಆಯಿತು, ಡ್ರಾಪ್ ಆಗಿತ್ತು. ಮತ್ತೆ ಪ್ರಾಬ್ಲಮ್ಸ್ ಯಾವಾಗ ಅಂದರೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಆಗ ಟೈಲರ್ ಇದ್ರು ಅಂದರೆ ತಾಜೋಕ್ಕನ ಹೇಳಿದ್ರು ಅಂತ ಹೇಳಿ ನಂದೇ ಆಗಿ ಒಂದು ಶಾಪ್ ಮಾಡ್ಕೊಂಡೆ. ಇವಾಗ ಎಷ್ಟು ವರ್ಷ ಆಯಿತು ಈ ಶಾಪ್ ಮಾಡ್ಕೊಂಡು? ಶಾಪ್ ಮಾಡ್ಕೊಂಡು 7 ವರ್ಷ ಆಯಿತು ಸರ್. ಟೋಟಲ್ ಹೇಗೆ ಅನಿಸುತ್ತೆ ನೀವು ಟ್ರೈನಿಂಗ್ ಪಡ್ಕೊಂಡಿದ್ದು? ಒಂದು ಸಾರ್ಥಕ ಅನಿಸುತ್ತೆ ನಿಮಗೆ? ಹೇಗೆ? ತುಂಬಾನೇ. ಯಾಕೆಂದರೆ ನನಗೆ ತಾಜೋಕ್ಕನಿಂದನೇ ನಂದು ಅಂದರೆ ಜೀವನ ಸ್ಟಾರ್ಟ್ ಆಗಿದ್ದು ಅಂದ್ಕೊತೀನಿ. ಯಾಕಂದರೆ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಅನ್ನೋಕ್ಕೆ ನನಗೆ ಟೈಲರಿಂಗ್ ಅನ್ನೋದು ಆಗಿದೆ. ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಈ ತರಬೇತಿಯನ್ನು ಪಡ್ಕೊಂಡವರಿಗೆ, ಪಡಿತಿದ್ದಾರಲ್ಲ ಅವರಿಗೆ? ತರಬೇತಿ ಪಡೆದವರಿಗೆ ಏನಂತ ಹೇಳ್ತೀನಿ ಅಂದರೆ, ಯಾರನ್ನು ಸುಮ್ಮನೆ ಕಲ್ತ್ಬಿಟ್ಟು ವಾಪಸ್ಸು ಹೋಗಬೇಡಿ, ದಯವಿಟ್ಟು ಎಲ್ಲರೂ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಮಗೆ ಅದು ಒಂದು ಸ್ವಯಂ ಉದ್ಯೋಗನ ಕಂಡುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ತಾಸೀನ್ ತಾಜ್ ಟೈಲರ್ ಅಂತಾರೆ. ಓಕೆ. ನಿಮ್ಮದು ಎಷ್ಟು ವರ್ಷದಿಂದ ನೀವು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ನನಗೆ 15 ವರ್ಷ ಆಯಿತು ಆಗ್ಲಿಂದ ಟ್ರೈನಿಂಗ್ ಕೊಡ್ತಾ ಇರೋದು. ಈಗ 35 ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಅಂದರೆ ಇದ್ದೀನಿ. ಮೂಲ ನಿಮ್ಮದು ಎಲ್ಲಿ ಮೇಡಮ್? ಶನಿವಾರ ಸಂತೆ, ಮದುವೆ ಮುಂಚೆ ಹಾಸನದಲ್ಲೇ. ಹಾಸನದಿಂದ ಸೇರಿ 35 ವರ್ಷ. 35 ವರ್ಷ ಆಯಿತು. ಶನಿವಾರ ಎಷ್ಟು ವರ್ಷದಿಂದ? ಶನಿವಾರ ಸಂತೆ 18 ವರ್ಷ ಆಯಿತು. 18 ವರ್ಷ. 18 ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ. ಅಲ್ಲಿ ಕಲ್ತಿದ್ದಾರೆ ಹುಡುಗಿಯರು. ಇಲ್ಲಿನೂ ಅಷ್ಟೇ 2000-3000 ಮೇಲೆ ಹುಡುಗಿಯರು ಕಲ್ತ್ಕೊಂಡು ಬಂದಿದ್ದಾರೆ. ಅಂಗಡಿ ಎಲ್ಲ ಇಟ್ಕೊಂಡು ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಯಾವ ಕೊಡ್ತೀರಿ ಮೇಡಮ್? ಟೈಲರಿಂಗ್, ಎಂಬ್ರಾಯ್ಡ್ರಿ, ಪೇಂಟಿಂಗ್, ಮೆಹಂದಿ, ಸಾರಿ ವರ್ಕ್, ಕುಚ್ಚು, ಉಲ್ಲನ್ ಹಾಕೋದು, ಇದು ವೈರ್ ಪುಟ್ಟಿಗಳು, ಎಲ್ಲ ಥರದ್ದು ಅವ್ರು ಏನು ಕಲಿತೀವಿ ಅಂತಾರೆ ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ಬದುಕಿಗೆ ಒಂದು ನೀವು ಸ್ಟೂಡೆಂಟ್ಗಳಿಗೆ ಒಂದು ಬದುಕು ಕಟ್ಟಿಕೊಟ್ಟಿದ್ದೀರ ಅಂತ ಆಯ್ತಲ್ಲ ಮೇಡಮ್? ಅದೊಂದು ಸತ್ಯ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.